ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜ್. ಸಿನಿಮಾ ಲೋಕ ಅದೊಂದು ಅದ್ಭುತ ಜಗತ್ತು. ಅದರಲ್ಲಿ ಉಳಿದವರೆಷ್ಟೋ ಹಳಿದವರೆಷ್ಟೋ. ಸಿನಿಮಾವು 2-3 ಗಂಟೆನೇ ಇರ್ಬೋದು, ಆದರೆ ಅದು ಕಲಿಸಿಕೊಡೋ ಪಾಠ ಅಪಾರ. ಕಲೆಯನ್ನೇ ನಂಬಿ ಅದನ್ನೇ ಸರ್ವಸ್ವ ಅಂದುಕೊಂಡವರು ಹಲವರು. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್, ಸಾಹಸ ಸಿಂಹ ವಿಷ್ಣುವರ್ಧನ್, ಇನ್ನೂ ಹಲವಾರು ನಟರ ಕೊಡುಗೆ ಅಪಾರ. ಕಲೆಯನ್ನೇ ನಂಬಿ ಅದರಲ್ಲೇ ಏನಾದರೂ ಸಾಧನೆ ಮಾಡಿದವರು 100ರಲ್ಲಿ ಒಬ್ಬರು. ಆ ಒಬ್ಬರ ಪಟ್ಟಿಯಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪಡೆದ ಅನಂತ್ನಾಗ್ ಅವರು ಕೂಡ ಒಬ್ಬರು. ಇವರ ಸಿನಿಮಾ ಸಾಧನೆ ಅಪಾರ. ಕರ್ನಾಟಕದ ಹೆಮ್ಮೆ, ಎಷ್ಟೋ ಅಭಿಮಾನಿಗಳ ಸ್ಫೂರ್ತಿ. ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದ್ದು ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂಥ ವಿಷಯ. ಇವತ್ತು ಅನಂತ್ನಾಗ್ ಅವರ ಸಿನಿಮಾ ಹಾದಿಯ ಬಗ್ಗೆ ತಿಳಿಸ್ಕೊಡ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಅನಂತ್ನಾಗ್ ಅವರು ಸೆಪ್ಟೆಂಬರ್ 4, 1948ರಂದು ಆನಂದಿ ಮತ್ತು ಸದಾನಂದ್ ನಾಗರಕಟ್ಟೆ ಎನ್ನುವ ದಂಪತಿಗಳಿಗೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಸಿರಾರಿಯಲ್ಲಿ ಜನಿಸ್ತಾರೆ. ಅಲ್ಲಿ ಅವರ ಬಾಲ್ಯ ಜೀವನವನ್ನು ಕಳೀತಾರೆ. ಅನಂತ್ನಾಗ್ ಅವರಿಗೆ ಶ್ಯಾಮಲೆಯನ್ನು ಅಕ್ಕ ಹಾಗೂ ಅವರ ತಮ್ಮ ಶಂಕರ್ನಾಗ್ ಜೊತೆ ಆಗಿರ್ತಾರೆ. ಅನಂತ್ನಾಗ್ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಉಡುಪಿ ಜಿಲ್ಲೆಯ ಅಜ್ಜನಕಾಡಿನಲ್ಲಿರುವ ಕ್ಯಾಥೋಲಿಕ್ ಶಾಲೆ ಹಾಗೂ ಚಿತ್ರಾಪುರ ಮಠದಲ್ಲಿ ಪಡೆದರು. ಮುಂದೆ ಹೆಚ್ಚಿನ ಅಭ್ಯಾಸಕ್ಕಾಗಿ ಮುಂಬೈಗೆ ತೆರಳುತ್ತಾರೆ. ಅವರಿಗೆ ಸೈನಿಕರಾಗಬೇಕೆಂಬ ಆಸೆ ಇತ್ತು. ಅದಕ್ಕೆ ಕಷ್ಟನೂ ಪಟ್ಟರು. ಆದರೆ ಕಡಿಮೆ ತೂಕ ಹಾಗೂ ಕಣ್ಣಿನ ದೃಷ್ಟಿ ಕೊಂಚ ಸರಿಯಿಲ್ಲದ ಕಾರಣ ಸೇರ್ಪಡೆಯಾಗಲಿಲ್ಲ. ಮುಂದೆ ರಂಗಭೂಮಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಮುಂಬೈನಲ್ಲಿ ಕನ್ನಡ ಮತ್ತು ಕೊಂಕಣಿ ನಾಟಕಗಳೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಸತ್ಯದೇವ್ ದೂಬೆ ಮತ್ತು ಗಿರೀಶ್ ಕಾರ್ನಾಡ್ ಅವರ ಜೊತೆಗೆ ಕೆಲವು ನಾಟಕಗಳಲ್ಲಿ ಕೆಲಸ ಮಾಡಿದರು. ಸುಮಾರು 5 ವರ್ಷಗಳ ಕಾಲ ಕೊಂಕಣಿ ಮತ್ತು ಮರಾಠಿ ಹಾಗೂ ಹಿಂದಿ ನಾಟಕಗಳಲ್ಲಿ ನಟಿಸಿದರು. ಸುಮಾರು 22 ವರ್ಷಗಳ ಕಾಲ ಅನಂತ್ನಾಗ್ ಅವರು ರಂಗಭೂಮಿ ನಾಟಕಗಳಲ್ಲಿ ತಮ್ಮ ಜೀವನವನ್ನು ಕಳೆಯುತ್ತಾರೆ. ರಂಗಭೂಮಿ ಜೀವನದ ನಂತರ ಅನಂತ್ನಾಗ್ ಅವರು 1973ರ ಕನ್ನಡ ಚಿತ್ರ ಸಂಕಲ್ಪದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. 1970 ಹಾಗೂ 1980ರಲ್ಲಿ ಉತ್ತುಂಗದಲ್ಲಿದ್ದ ನಿರ್ದೇಶಕ ಸತ್ಯದೇವ್ ದೂಬೆ ಅವರಿಂದ ಇನ್ನೊಬ್ಬ ಖ್ಯಾತ ನಿರ್ದೇಶಕ ಶ್ಯಾಮ್ ಬೆನಗಲ್ ಅವರಿಗೆ ಪರಿಚಯ ಮಾಡಿಸ್ತಾರೆ. ಅಲ್ಲಿಂದ ಅವರ ಸಿನಿಮಾ ಲೋಕ ಶುರುವಾಯಿತು. ಬೆನಗಲ್ ಅವರು 6 ಚಿತ್ರಗಳಲ್ಲಿ ಅವಕಾಶ ಕೊಡ್ತಾರೆ. 1974ರಲ್ಲಿ ಅಂಕುಶ್, 1975ರಲ್ಲಿ ಮಂಥನ್, 1976ರಲ್ಲಿ ಭೂಮಿಕಾ, 1978ರಲ್ಲಿ ಕೊಂಡೂರ್, ಕಲಿಯುಗ್ ಎನ್ನುವ ಚಿತ್ರಗಳಲ್ಲಿ ನಟಿಸ್ತಾರೆ. 1975ರಲ್ಲಿ ಕನ್ನಡ ಚಿತ್ರವಾದ ಹಂಸಗೀತೆ ಚಿತ್ರದಲ್ಲಿ ಸಂಗೀತದ ಶಿಷ್ಯನ ಪಾತ್ರವನ್ನು ಕೂಡ ಮಾಡ್ತಾರೆ. ಈ ಚಿತ್ರವು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆಯಿತು. ಮುಂದೆ ಮಾಲ್ಗುಡಿ ಡೇಸ್ನ 13 ಸಂಚಿಕೆಗಳಲ್ಲಿ ಕಾಣಿಸಿಕೊಳ್ತಾರೆ. 9 ಏಪ್ರಿಲ್ 1987ರಂದು ಗಾಯತ್ರಿ ಎಂಬ ಮಹಿಳೆಯನ್ನು ಮದುವೆಯಾಗುತ್ತಾರೆ. ಕನ್ನಡ ಒಂದೇ ಅಲ್ಲದೆ ತೆಲುಗು, ತಮಿಳು, ಇಂಗ್ಲಿಷ್, ಹಿಂದಿ ಭಾಷೆಗಳಲ್ಲಿ ಕೂಡ ನಟಿಸ್ತಾರೆ. 1976ರಲ್ಲಿ ಬಯಲುದಾರಿ, 1977ರಲ್ಲಿ ಕನ್ವೇಶ್ವರರಾಮ, 1979ರಲ್ಲಿ ನಾನಿನ್ನ ಬಿಡಲಾರೆ, ಬೆಂಕಿಯ ಬಲೆ, 1983ರಲ್ಲಿ ಹೆಂಡತಿಗೆ ಹೇಳಬೇಡಿ, ಇನ್ನು ಸಾಲು ಸಾಲು ಸಿನಿಮಾಗಳು ಶತದಿನೋತ್ಸವ ಪೂರೈಸಿವೆ. ಅನಂತ್ನಾಗ್ ಅವರು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. 2004ರಲ್ಲಿ ಜನತಾದಳದಿಂದ ಬೆಂಗಳೂರಿನ ಚಾಮರಾಜಪೇಟೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಫಲರಾದರು. ಒಟ್ಟಾರೆಯಾಗಿ ಅನಂತ್ನಾಗ್ ಅವರ ಸಿನಿಮಾ ಕೊಡುಗೆ ಅಪಾರ. ಕನ್ನಡ ಚಿತ್ರರಂಗ ಕಂಡ ಅದ್ಭುತ ನಟ, ಕಲಾವಿದ, ವರದಿಗಾರ. ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ಇವರ ಪರಿಶ್ರಮ ಅಪಾರ.